ನಾನು ಕ್ರಿಸ್ತನಿಗೂ ಸಭೆಗೂ ಇರುವ ಸಂಬಂಧವನ್ನು ಕುರಿತು ಮಾತಾಡುತ್ತಾ ಇದ್ದೇನೆ. ಇದುವರೆಗೆ ಗುಪ್ತವಾಗಿದ್ದ ಈ ಸತ್ಯಾರ್ಥವು ಬಹು ಗಂಭೀರವಾದದ್ದು. ಅದಿರಲಿ, ನಿಮ್ಮಲ್ಲಿ ಪ್ರತಿ ಪುರುಷನು ತನ್ನನ್ನು ಪ್ರೀತಿಸಿಕೊಳ್ಳುವಂತೆಯೇ ತನ್ನ ಹೆಂಡತಿಯನ್ನು ಪ್ರೀತಿಸಬೇಕು. ಪ್ರತಿ ಹೆಂಡತಿಯು ತನ್ನ ಗಂಡನಿಗೆ ಭಯ ಭಕ್ತಿಯಿಂದ ನಡೆದುಕೊಳ್ಳಬೇಕು. ಮಕ್ಕಳೇ, ನೀವು ಕರ್ತನಲ್ಲಿರುವವರಿಗೆ ತಕ್ಕ ಹಾಗೆ ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳಬೇಕು. ಇದು ಧರ್ಮ. ವಾಗ್ದಾನ ಸಹಿತವಾದ ಮೊದಲನೆಯ ಆಜ್ಞೆಯನ್ನು ಕೇಳಿರಿ. ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು, ಸನ್ಮಾನಿಸಿದರೆ ನಿನಗೆ ಮೇಲಾಗುವುದು. ನೀನು ಭೂಮಿಯ ಮೇಲೆ ಬಹುಕಾಲ ಬದುಕುವಿರಿ. ತಂದೆಗಳೇ, ನಿಮ್ಮ ಮಕ್ಕಳಿಗೆ ಕೋಪವನ್ನೆಬ್ಬಿಸದೆ ಕರ್ತನಿಗೆ ಮೆಚ್ಚುಗೆಯಾಗಿರುವ ಬಾಲ ಶಿಕ್ಷೆಯನ್ನು ಬಾಲೋಪದೇಶವನ್ನು ಮಾಡುತ್ತಾ ಅವರನ್ನು ಸಾಕಿ ಸಲಹಿರಿ ಎಂಬುದಾಗಿ. ಹಲ್ಲೆಲೂಯಾ. ಪೌಲನು ವಿಶೇಷವಾಗಿ ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ ಕೊನೆಯ 32-33ನೇ ವಚನ ಮತ್ತು 6ನೇ ಅಧ್ಯಾಯ ಮೊದಲು 3ನೇ ವಚನಗಳಲ್ಲಿ ಒಂದು ಕುಟುಂಬ ಯಾವ ರೀತಿಯಾಗಿ ಇರಬೇಕೆಂಬುದಾಗಿ, ಕುಟುಂಬದಲ್ಲಿರ್ತಕ್ಕಂಥವರ ಒಂದು ಕರ್ತವ್ಯಗಳು ಜವಾಬ್ದಾರಿಗಳು ಯಾವ ರೀತಿಯಾಗಿ ಇರಬೇಕಂತೇಳಿ, ಈ ಕುಟುಂಬದಲ್ಲಿರ್ತಕ್ಕಂಥ ಕರ್ತವ್ಯ ಜವಾಬ್ದಾರಿಗಳು ದೇವರಿಗೂ ಮತ್ತು ಮನುಷ್ಯರಿಗೂ ಇರತಕ್ಕಂಥ ಒಂದು ಹೋಲಿಕೆಯನ್ನು ಪೌಲನಲ್ಲಿ ಹೇಳ್ತಾ ಇದ್ದಾನೆ. ಪ್ರೇಯರ್ ಹಲ್ಲೆಲೂಯಾ. ಪ್ರೈಸ್ ದೇವರು ಮೊದಲನೇದಾಗಿ ಮನುಷ್ಯನನ್ನು ಉಂಟು ಮಾಡಿದ ಮೇಲೆ ಕುಟುಂಬವಾಗಿ ಒಬ್ಬಾತನನ್ನೇ ಇರಿಸಲಿಲ್ಲ. ಆತನಿಗೆ ಸರಿಬೀಳುವ ಸಹಕಾರಿಯನ್ನಾಗಿ ದೇವರು ಏನು ಮಾಡಿದ್ರಿ? ಏರ್ಪಾಟು ಮಾಡಿದ್ರು. ಆತನ ಪಕ್ಕೆ ಎಲುಬನ್ನು ತೆಗೆದು ದೇವರು ಏನು ಮಾಡಿದ್ರಿ? ಸ್ತ್ರೀಯಾಗ ಮಾಡಿ ಆದಾಮನ ಎಲುಬಿನಿಂದ ಬಂದಿರತಕ್ಕಂಥ ಅವಳನ್ನು ಆತನ ಪಕ್ಕದಲ್ಲಿ ನಿಲ್ಲಿಸಿದಾಗ ಆದಾಮ ಅವಳು ಏನಾದರೂ ಅವರು ಈಗ ಒಂದೇ ಶರೀರವಾದರು. ಹಲ್ಲೆಲೂಯಾ. ಪ್ರೇಸ್ ನಾವು ನೋಡ್ತಾ ಇದ್ದೇವೆ, ದೇವರು ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಕುಟುಂಬವನ್ನು ದೇವರು ಕಟ್ಟಿರುವಂಥ ಆತನಾಗಿದ್ದಾನೆ. ಕುಟುಂಬವನ್ನು ದೇವರು ಸರಿಯಾಗಿ ನಡೆಸಿಕೊಂಡು ಹೋಗ್ಬೇಕಂತೇಳಿ ಮನುಷ್ಯನಿಗೆ ಆಲೋಚನೆಯನ್ನು ಕೊಟ್ಟಂಥ ಆತನಾಗಿದ್ದಾನೆ. ಕುಟುಂಬದಲ್ಲಿ ಸಂಪೂರ್ಣವಾಗಿ ಇಂತಿಂತಹ ಕಾರ್ಯಗಳನ್ನು ನೀವು ಮಾಡಬೇಕಂತೇಳಿ ದೇವರು ಕೆಲವೊಂದು ಏನು ಮಾಡಿದ್ದಾನೆ? ನಿಯಮಗಳನ್ನು, ಜವಾಬ್ದಾರಿಗಳನ್ನು, ಕರ್ತವ್ಯಗಳನ್ನು ಒದಗಿಸಿಕೊಟ್ಟಿದ್ದಾನೆ. ಪ್ರೇಯರ್ ಆದಾಮ ಅವರಿಬ್ಬರೇ ಆಗಿರ್ಬೇಕಂತೇಳಿ ದೇವರು ಹೇಳಿಲ್ಲ. ಅವರಿಗೆ ದೇವರು ವಾಗ್ದಾನ ಕೊಟ್ಟರು. 1ನೇ ಅಧ್ಯಾಯ ಆದಿಕಾಂಡ ಪುಸ್ತಕ 28ನೇ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ನೀವು ಬಹು ಸಂತಾನ ಉಳ್ಳವರಾಗಿ ಹೆಚ್ಚಿರಿ, ಭೂಮಿಯನ್ನು ವಶ ಮಾಡಿಕೊಳ್ಳಿರಿ, ಅದರ ಮೇಲೆ ದೊರೆತನ ನೀವು ಮಾಡಿರಿ ಎಂಬುದಾಗಿ ದೇವರು ಏನು ಮಾಡ್ತಾ ಇದ್ದಾನೆ? ಆಶೀರ್ವದಿಸ್ತಾ ಇದ್ದಾನೆ. ಪ್ರೇಯರ್ ಹಲ್ಲೆಲೂಯಾ. ಪ್ರೇಯರ್ ಮೊದಲನೇದಾಗಿ ಮಣ್ಣಿನಿಂದ ದೇವರು ಮನುಷ್ಯನನ್ನು ಉಂಟು ಮಾಡಿ ತನ್ನ ಒಂದು ಆಕಾರದಲ್ಲಿ, ತನ್ನ ಸ್ವರೂಪದಲ್ಲಿ, ತನ್ನ ಹೋಲಿಕೆಯಲ್ಲಿ ದೇವರು ಮನುಷ್ಯನನ್ನು ಸೃಷ್ಟಿ ಮಾಡಿದ ಮೇಲೆ ಅವರು ಇಬ್ಬರೇ ಇರಬಾರ್ದು. ಅವರಿಂದ ಭೂಮಿ ಎಲ್ಲ ಏನಾಗಬೇಕು? ತುಂಬಿಕೊಳ್ಬೇಕು. ಹಲ್ಲೆಲೂಯಾ. ಪ್ರೇಸ್ ಲಾರ್ಡ್. ತುಂಬಿಕೊಂಡಿದ್ದಾದ ಮೇಲೆ ತಂದೆ ತಾಯಿಗಳು ಈ ರೀತಿಯಾಗಿ ನೀವು ನಡೆದುಕೊಳ್ಬೇಕಂತೇಳಿ ದೇವರು ಹೇಳಿದ. ಚಿಕ್ಕ ಮಕ್ಕಳಿರುವಾಗ ನಾವು ಮಕ್ಕಳಿಗೆ ಹೊಡಿತೀವಿ. ಯಾಕೆ ಹೇಳ್ರಿ? ಅವರು ತಪ್ಪಿ ಹೋಗಬಾರ್ದು. ಸುಳ್ಳು ಹೇಳುವಂಥ ಸ್ಥಿತಿಯಲ್ಲಿ ಅವ್ರು ಏನಾದರೂ ಒಂದು ವೇಳೆ ಇದ್ದರೆ ಆ ಸುಳ್ಳಿನ ನಾಲಿಗೆಯನ್ನು ನಾವೇನು ಮಾಡ್ತೀವಿ? ಖಂಡಿಸ್ತೀವಿ. ಕೆಲವೊಬ್ಬರು ಅದನ್ನು ಪ್ರೋತ್ಸಾಹ ಮಾಡ್ತಾರೆ. ಭವಿಷ್ಯತ್ತಿನ ದಿನಗಳಲ್ಲಿ ಅವರು ಭಯಂಕರವಾಗಿರ್ತಕ್ಕಂಥ ಸುಳ್ಳುಗಾರರಾಗಿ ಬದಲಾವಣೆಯಾಗಿ ಕುಟುಂಬದಲ್ಲಿರ್ತಕ್ಕಂಥ ತಂದೆ ತಾಯಿಗಳಿಗೂ ಕೂಡ ಮೋಸ ಮಾಡುವಂಥ ಸ್ಥಿತಿಗೆ ಅವ್ರು ಏನಾಗ್ತಾರೆ? ಜಾರಿ ಹೋಗ್ತಾರೆ. ಚಿಕ್ಕ ಮಕ್ಕಳಿರುವಾಗಲೇ ಮಕ್ಕಳದು ಕೆಲವೊಂದು ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ವಸ್ತುಗಳು, ಅವ್ರ ಮನೆಯಲ್ಲಿರ್ತಕ್ಕಂಥ ವಸ್ತುಗಳನ್ನು ತೆಗೆದುಕೊಂಡು ಬರುವಂಥ ಸ್ವಭಾವ ಇರುತ್ತೆ. ಅವಾಗ ನೀವೇನು ಮಾಡ್ತೀರಿ? ಗದರಿಸ್ತೀರಿ. ಅವ್ರ ವಸ್ತುಗಳನ್ನು ನೀವೇನು ಮಾಡಬಾರ್ದು? ಮುಟ್ಟಬಾರ್ದು ಅಂತೇಳಿ ನೀವೇನು ಮಾಡ್ತೀರಿ? ಬಾಲ ಶಿಕ್ಷೆಯನ್ನು ಕೊಡ್ತೀರಿ. ನೀವು ಕತ್ತಿ ತಗೊಂಡು ಕೊಡ್ಡಿ ತಗೊಂಡು ಏನು ಮಾಡಿ ಕಡೆಗೆ ಹೋಗ್ತೀರಾ? ಹೋಗಲ್ಲ. ಯಾಕೆ ಹೇಳ್ರಿ? ಅವ್ರು ನಿಮ್ಮ ಮಕ್ಕಳು, ನಿಮ್ಮ ಕರುಳಿನ ಕುಡಿ ಅಂತೇಳಿ ನಿಮಗೆ ಗೊತ್ತು. ಹಲ್ಲೆಲೂಯಾ. ಬಾಲ ಶಿಕ್ಷೆಯನ್ನು ಕೊಡ್ತೀರಿ. ಆದರೆ ಮಕ್ಕಳು ಬೆಳೀತಾ ಇರಬೇಕಾದ್ರೆ ಅವರಿಗೆ ನೀವು ಮಾತಿನಲ್ಲಿ ಹೇಳ್ತೀರಿ. ಹೊಡೆಯಕ್ಕೆ ಹೋಗ್ತೀರಾ? ಹಲ್ಲೆಲೂಯಾ. ಏನಂತೀರಿ? ಮಾತುಗಳನ್ನು ಹೇಳ್ತೀರಿ. ಮನುಷ್ಯನಿಗೆ ಒಂದು ಮಾತು, ಪಶುಗಳಿಗೆ ಒಂದು ಏಟು ಅಂತೇಳಿ ಒಂದು ಗಾದೆ ಇದೆ ಪ್ರೇರೆ ತೆಲುಗಲ್ಲಿ. ಹಲ್ಲೆಲೂಯಾ. ಮನುಷ್ಯನಿಗೆ ఒక మాట, ಪಶುವಿಗೆ ఒక ದೆಬ್ಬ ಅಂತೇಳಿ. ಅಂದರೆ ಮನುಷ್ಯನಿಗೆ ಒಂದು ಮಾತು ಹೇಳಿದ್ರೆ ಸಾಕು, ದನಗಳಿಗೆ ಮಾತು ಹೇಳಿದ್ರೆ ತಿಳಿಯಲ್ಲ, ಏನು ಮಾಡ್ತಾವೆ? ಅವು ಹೊಡಿಬೇಕು ಅವ್ರಿಗೆ. ಹಲ್ಲೆಲೂಯಾ. ಪ್ರೇಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ತಂದೆ ತಾಯಿಗಳಾದಂಥವ್ರು ಮಕ್ಕಳನ್ನು ಏನು ಮಾಡ್ಬೇಕಂತೆ? ಕೋಪವನ್ನು ಎಬ್ಬಿಸದೆ ಕರ್ತನು ಹೇಳಿದ್ದಾನೆ ಕೆಲವೊಂದು ರೀತಿಯಲ್ಲಿ ನೀವು ಮಕ್ಕಳನ್ನು ಬೆಳೆಸ್ಬೇಕಂತೇಳಿ, ಆ ರೀತಿಯಲ್ಲಿ ಮಕ್ಕಳನ್ನು ನಾವೇನು ಮಾಡ್ಬೇಕು ರೀ? ಬೆಳೆಸಬೇಕು ಪ್ರಿಯರೇ. ಹಲ್ಲೆಲೂಯಾ. ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ. ಏನಂತ ಹೇಳಂತಂದರೆ, ಆ ರೀತಿಯಾಗಿ ಮಕ್ಕಳನ್ನು ಬೆಳೆಸುವಾಗ ಆ ಮಕ್ಕಳು ನಿನಗೆ ಮುಂದೆ ಏನು ಮಾಡ್ತವೆ? ಫಲ ಕೊಡೋ ಮಕ್ಕಳಾಗ್ತವೆ. ನೀನು ಚಿಕ್ಕವನಿರುವಾಗ ಯಾವ ರೀತಿಯಾಗಿ ಆ ಮಕ್ಕಳನ್ನು ನೀನು ನೋಡಿಕೊಂಡಿದೆಯೋ, ಮುಂದೆ ಬರುವಂಥ ಸಮಯದಲ್ಲಿ ಆ ಮಕ್ಕಳು ಕೂಡ ನಿನ್ನನ್ನು ಏನು ಮಾಡ್ತಾರೆ? ನೋಡಿಕೊಳ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಚಿಕ್ಕವರಿರುವಾಗ ನೀನು ಕೊಡುವಂಥ ಶಿಕ್ಷೆ ಬೇರೆ, ಅವರು ಬೆಳೀತಾ ಇರುವಾಗ ಅವ್ರ ಕುಟುಂಬವಾದ ಮೇಲೆ ಅವರನ್ನು ನೀನು ನೋಡುವಂಥ ವಿಧಾನ ಬೇರೆ ಆಗಿರ್ಬೇಕು. ಅದಕ್ಕಾಗಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಸತ್ಯವೇದ
ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಪ್ರಿಯರು ಏನಂತೇಳಿ ಅಂತಂದರೆ, ಈ ರೀತಿಯಾಗಿ ಇರುವಾಗ ಆ ಮಕ್ಕಳು ಅದ್ರ ಸಲುವಾಗಿ ನೋಡ್ರಿ, ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತ್ತೆ ಅಂತೇಳಿ ನಾವು ಒಂದು ಮಾತಿರುತ್ತೆ ನಮ್ಮ ಗಾದೆ ಮಾತಲ್ಲಿ. ಹಲ್ಲೆಲೂಯಾ. ಚಿಕ್ಕ ಮಕ್ಕಳಿರುವಾಗೆ ಸರಿಯಾದ ಕ್ರಮಶಿಕ್ಷಣದಲ್ಲಿ ನಾವು ಬೆಳೆಸಿದ್ರೆ ಅವ್ರು ಏನಾಗ್ತಾರೆ, ಮುಂದೆ ಫಲ ಕೊಡುವಂಥ ಮಕ್ಕಳಾಗ್ತಾರೆ. ಹಲ್ಲೆಲೂಯಾ. ಪ್ರಿಯರಲ್ಲಿ ನಾವು ನೋಡ್ತಾ ಇದ್ದ ಪ್ರಿಯರೇ, ತಂದೆ ತಾಯಿಗಳ ಕುರಿತಾಗಿ ಜವಾಬ್ದಾರಿಗಳು ಏನಿದಾವ್ರೆ, ಮಕ್ಕಳನ್ನು ಸಂರಕ್ಷಿಸಬೇಕು, ಅವ್ರನ್ನ ಒಳ್ಳೆ ರೀತಿಯಲ್ಲಿ ನಡೆಸಿಕೊಂಡು ಹೋಗ್ಬೇಕು. ಯಾಕಂದರೆ ತಂದೆ ತಾಯಿಗಳಿಗೆ ಜ್ಞಾನ ಇದೆ, ಮಕ್ಕಳಿಗೆ ಜ್ಞಾನ ಇಲ್ಲ. ಆ ಜ್ಞಾನವನ್ನು ಅವರಿಗೆ ಬೋಧಿಸಬೇಕು. ಯಾರಿಗೆ ರೀ? ಮಕ್ಕಳಿಗೆ. ಪ್ರಿಯರು ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಪ್ರಿಯರು ಏನಂತ ಹೇಳಂತಂದರೆ, ಆ ಸಮಯದಲ್ಲಿ ಮಕ್ಕಳು ಕೂಡ ತಂದೆ ತಾಯಿಗಳನ್ನು ಏನು ಮಾಡ್ಬೇಕ್ರಿ? ಸನ್ಮಾನಿಸಬೇಕು. ಸನ್ಮಾನಿಸಿದ್ರೆ ಏನಾಗುತ್ತೆ ಅಂತ ವಾಕ್ಯ ಹೇಳುತ್ತೆ, ಅವರು ಬಹುಕಾಲ ಬದುಕ್ತಾರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಅವರು ಏನಾಗ್ತಾರೆ? ಬಹುಕಾಲ ಬದುಕ್ತಾರೆ. ತಂದೆ ತಾಯಿಗಳನ್ನು ಸನ್ಮಾನಿಸಲಾರದೆ ಹೋದರೆ ಅವರಿಗೆ ಮೇಲಾಗುವುದಿಲ್ಲ, ಅವರಿಗೆ ಕೇಡಾಗುತ್ತೆ. ಭೂಮಿಯ ಮೇಲೆ ಅವರು ಬಹುಕಾಲ ಬದುಕಬೇಕಾದ್ರೆ ತಂದೆ ತಾಯಿಗಳನ್ನು ಅವ್ರು ಏನು ಮಾಡಬೇಕು? ಸನ್ಮಾನಿಸುವಂಥ ವ್ಯಕ್ತಿಗಳು ಆಗಿರಬೇಕು. ಕೆಲವೊಂದು ಸಾರಿ ಕೆಲವೊಂದು ಕುಟುಂಬಗಳ ಕಡೆಗೆ ನಾನು ಹೋದಂಥ ಸಮಯದಲ್ಲಿ ಪ್ರಿಯರೇ, ಪಾಪ ಅವ್ರು ಒಳ್ಳೆ ತಂದೆ ತಾಯಿಗಳೇ, ಆದರೆ ಅವರ ಮಕ್ಕಳು ಇಲ್ಲೇ ಬೆಳಗುರ್ಕಿಯಲ್ಲಿ ಮಕ್ಕಳು ಕುಡಿಕತನದ ಚಟಕ್ಕೆ ಬಿದ್ದವರಾಗಿ ಏನು ಮಾಡ್ತಾ ಇದ್ದಾರೆ? ತಂದೆ ತಾಯಿಗಳನ್ನು ಹೊಡೆದಂಥ ಕೇಸುಗಳು ಭಾಳ ನಾನು ಕಂಡಿದ್ದೀನಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಯಾಕೆ ಆ ರೀತಿಯಾಗಿ ಅವರು ಬದಲಾವಣೆ ಆದ್ರಂತಂದರೆ, ಅವರು ಒಬ್ಬರಾಗಿಲ್ಲ, ಅವ್ರು ಇಬ್ಬರಾಗಿದ್ರು. ಯಾಕೆ ಹೇಳ್ರಿ? ಅವ್ರು ಒಬ್ಬರಾಗಿದ್ದರೆ ಮೈಂಡ್ ಏನಾಗ್ತಾಯಿತ್ತು, ಈಗ ನಮ್ಮ ದೊಡ್ಡವ್ರು ಯಾರು, ಚಿಕ್ಕವ್ರು ಯಾರು, ನಮ್ಮವ್ರು ಯಾರು, ಬೇರೆಯವ್ರು ಯಾರು, ನಾವು ಯಾವ ರೀತಿಯಾಗಿ ಮಾತಾಡ್ಬೇಕಂದ್ರೆ ಗೊತ್ತಾಗುತ್ತೆ. ಒಂದು ವೇಳೆ ಕುಡಿದಂಥವ್ರು, ನಶೆಯಲ್ಲಿರುವಂಥ, ಮದಡಿನಲ್ಲಿ ಅಮಲಿನಲ್ಲಿರುವಂಥವ್ರಿಗೆ ಅವ್ರಿಗೆ ನಾವು ಏನು ಹೇಳಿದ್ರು ಕೂಡ ಏನಾಗಲ್ಲ, ಗೊತ್ತಾಗಲ್ಲ. ನನಗೆ ಸೇವೆಯ ಪ್ರಾರಂಭ ದಿವಸಗಳಲ್ಲಿ ಇಂಥವರೇ ಕುಡುಕ್ರು ಅಂತೇಳಿ ಗೊತ್ತಿಲ್ಲ. ನಾನು ಸಾಮಾನ್ಯವಾಗಿ ಯಥಾರ್ಥವಾಗಿ ಅವ್ರಿಗೆ ಸುವಾರ್ತೆ ಸಾರುವಂಥ ಸಮಯದಲ್ಲಿ ಅವರು ಕಂಟಿನ್ಯೂ ಹಂಗೆ ಮಾತಾಡ್ತಿದ್ರು. ಬಸ್ಗಳು ದೊಡ್ಡಪ್ಪರು, ಇಲ್ಲಪ್ಪ ಅವ್ರು ಏನಾಗಿದ್ದಾರೆ, ಕುಡಿದಿದ್ದಾರೆ, ಎಣ್ಣೆ ಹಾಕಿದ್ದಾರೆ ಅಂತೇಳಿ ಗೊತ್ತಾದಾಗ ನಾನು ಆವಾಗ ಜಸ್ಟ್ ಅವ್ರಿಗೆ ಪ್ರೇಯರ್ ಮಾಡಿ ಮತ್ತೆ ನಾನು ಮುಂದಕ್ಕೆ ಹೋಗ್ಬಿಡ್ತಿದ್ದೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನೋಡ್ರಿ, ಆ ಸಮಯದಲ್ಲಿ ಅವರು ವಿಚಿತ್ರವಾಗಿ ಎಂಥ ಒಂದು ಸ್ಥಿತಿಯಲ್ಲಿ ಅದೇನಂತ ಹೇಳ್ತೀವಿ, ಮಂಗನೋಪಾದಿಯಲ್ಲಿ ಅವ್ರು ಏನು ಮಾಡ್ತಾ ಇರ್ತಾರೆ? ನಡೀತಾ ಇರ್ತಾರೆ ಪ್ರಿಯ. ಅದಕ್ಕಾಗಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಅಂತಹ ಸ್ಥಿತಿಯ ಕಡೆಗೆ ನಾವು ಹೋಗ್ಬಾರ್ದು. ಅದಕ್ಕಾಗಿ ದೇವ್ರ ವಾಕ್ಯ ಹೇಳ್ತಾರೆ, ತಂದೆ ತಾಯಿಗಳನ್ನು ನೀನೇನು ಮಾಡು? ಸನ್ಮಾನಿಸು, ನಿನಗೆ ಮೇಲಾಗುತ್ತೆ. ತಂದೆ ತಾಯಿಗಳೇ, ನಿಮ್ಮ ಮಕ್ಕಳಿಗೆ ನೀವು ಕೋಪವನ್ನು ಎಬ್ಬಿಸದೆ ಬಾಲೋಪದೇಶವನ್ನು ಮಾಡುತ್ತಾ ಅವ್ರನ್ನ ನೀವು ಸಾಕಿ ಸಲಹಿರಿ ಎಂಬುದಾಗಿ ಹೇಳುವಂಥದ್ದು ಮಾತ್ರವಲ್ಲ, ಗಂಡ ಹೆಂಡತಿಯ ಸಂಬಂಧ ಕೂಡ ಹೆಂಗಿರ್ಬೇಕಂತ ಹೇಳ್ತಾ ಇದೆ ವಾಕ್ಯ, ನಿಷ್ಕಳಂಕವಾಗಿರಬೇಕು. ಕಳಂಕ, ಸುಕ್ಕು ಮುಂತಾದದ್ದು ಯಾವುದು ಕೂಡ ನಿಮ್ಮಿಬ್ಬರ ಮಧ್ಯದಲ್ಲಿ ಇರಲಾರ್ದಾಗೆ ಗಂಡನು ಹೆಂಡತಿಯನ್ನು ಪ್ರೀತಿಸಬೇಕು, ಹೆಂಡತಿ ಗಂಡನಿಗೆ ಭಯಭಕ್ತಿಯಿಂದ ನಡಿಬೇಕು. ಅದ್ರ ಸಲುವಾಗಿ ಪತಿಯೇ ಏನಂತ ಹೇಳುತ್ತೆ ವಾಕ್ಯ? ನಮ್ಮ ಆಡು ಭಾಷೆಯಲ್ಲಿ ನಾವು ಒಂದು ಮಾತು ಹೇಳ್ತಾ ಇರ್ತೀವಿ, ಏನಂತ ಹೇಳುತ್ತೆ? ಪತಿಯೇ ಪರದೈವ ಅಂತೇಳಿ. ಹಲಲ್ಲಿ ಇಲ್ಲಿ ವಾಕ್ಯ ಏನು ಹೇಳ್ತಾ ಇದೆ? ನಿನ್ನ ಗಂಡನಿಗೆ ಹೆಂಡತಿಯಾದಂಥ ನೀನು ಭಯಭಕ್ತಿಯಿಂದ ನಡೆದುಕೊಳ್ಳಬೇಕು. ಗಂಡನಿಗೆ ಆತ ಎಂತಹ ಗಂಡನಾದರೂ ಕೂಡ ನೀನೇನಾಗಬೇಕು ರೀ? ಭಯಭಕ್ತಿಯಿಂದ ಇರಬೇಕು. ಯಾಕಂದರೆ ನಿನ್ನ ಭಕ್ತಿಯನ್ನು ಮೆಚ್ಚಿ ನಿನ್ನ ಗಂಡನು ಮಾರು ಮನಸ್ಸನ್ನು ಹೊಂದಿ ಬದಲಾವಣೆಯನ್ನು ಹೊಂದಿ ರಕ್ಷಣೆಯನ್ನು ಹೊಂದುತ್ತಾನೆ ಅಂತೇಳಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಹಲ್ಲೆಲೂಯಾ. ಕೆಲವರು ಹೆಣ್ಮಕ್ಳು ಗಂಡನ ಮೇಲೆ ಅಧಿಕಾರ ಚಲಾವಣೆ ಮಾಡೋಕ್ಕೆ ಹೋಗ್ತಾ ಇರ್ತಾರೆ. ಹಲ್ಲೆಲೂಯಾ. ದೇವರು ಅದನ್ನು ಯಾವತ್ತೂ ಕೂಡ ಏನು ಮಾಡಲ್ರಿ? ಸಹಿಸಲ್ಲ. ದೇವರೊಂದು ಕ್ರಮ ಇಟ್ಟಿದ್ದಾನೆ. ಆ ಕ್ರಮದ ಪ್ರಕಾರವಾಗಿ ಎಲ್ಲವೂ ಕೂಡ ನಡೆಯುವಾಗ ಆ ಕುಟುಂಬ ಒಂದು ಸುಂದರ ಕುಟುಂಬವಾಗಿ, ಸುಂದರವಾದಂಥ ಮನೆಯಾಗಿ, ಒಂದು ಬೆಳಗುವಂಥ ದೀಪದೋಪಾದಿಯಲ್ಲಿ, ಅನೇಕರಿಗೆ ಬೆಳಕು ಕೊಡುವಂಥ ದೀಪದೋಪಾದಿಯಲ್ಲಿ ಕೂಡ ಆ ಮನೆ ಏನಾಗುತ್ತೆ? ಬದಲಾವಣೆ ಆಗುತ್ತೆ ಪ್ರಿಯರು. ಅದಕ್ಕಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಸತ್ಯವೇದ ಹೇಳ್ತಾ ಸ್ಪಷ್ಟವಾಗಿ, ಈ ರೀತಿಯಾಗಿ ತಂದೆಯಾಗಿರುವಂಥ ದೇವರು ನಮಗೆ ದೇವರಾಗಿರುವಾಗ ಆತನ ಮಕ್ಕಳಾಗಿರ್ತಕ್ಕಂಥ ನಾವು, ಆತನ ನಮಗೆಲ್ಲವನ್ನು ಒದಗಿಸಿ ಕೊಡ್ತಾನೆ. ಗಾಳಿ ಕೊಡ್ತಾನೆ, ಮಳೆ ಕೊಡ್ತಾನೆ, ಬೆಳಕು ಕೊಡ್ತಾನೆ, ಭೂಮಿ ಮೇಲೆ ಇರೋದಕ್ಕೆ ಸ್ಥಳವನ್ನು ಕೊಟ್ಟಿದ್ದಾನೆ. ಈ ಲೋಕವನ್ನು ಬಿಟ್ಟು ಹೋದ್ಮೇಲೆ ಮತ್ತೊಂದು ಲೋಕವನ್ನು ಆತ ನಮಗಾಗಿ ಸೃಷ್ಟಿ ಮಾಡಿದ್ದಾನೆ. ಅದೆಲ್ಲವನ್ನು ತಂದೆ ತಾನು ತನ್ನ ಜವಾಬ್ದಾರಿಯನ್ನು ಮಾಡಿದ್ದಾನೆ. ಆತನ ಮಕ್ಕಳಾದಂಥ ನಾವು ನಮಗೆ ಕೊಟ್ಟಿರ್ತಕ್ಕಂಥ ಕರ್ತವ್ಯಗಳ ಜವಾಬ್ದಾರಿಗಳನ್ನು ನಿಭಾಯಿಸುವುದರಲ್ಲಿ ಏನು ಮಾಡ್ತೀವಿ? ನಾವು ಎಡವುತ್ತೀವಿ ಪ್ರಿಯರೇ. ತಂದೆಯಾದಂಥ ದೇವರನ್ನು ಸರಿಸಮಾನವಾಗಿ ಮನುಷ್ಯರು ಮಾಡಿರ್ತಕ್ಕಂಥ ವ್ಯಕ್ತಿಗಳನ್ನು, ಮನುಷ್ಯರು ಮಾಡಿರ್ತಕ್ಕಂಥ ಕೆಲವೊಂದು ವಸ್ತುಗಳನ್ನು, ಮನುಷ್ಯರು ಮಾಡಿರ್ತಕ್ಕಂಥ ಕೆಲವೊಂದು ಸಂಪ್ರದಾಯ ಪದ್ಧತಿಗಳನ್ನು ನಾವು ದೇವರಿಗೆ ಸರಿಸಮಾನ ಕಟ್ತೀವಿ ಪ್ರಿಯರೇ. ಹಲ್ಲೆಲೂಯಾ. ದೇವರು ಅದನ್ನು ಯಾವತ್ತೂ ಕೂಡ ಸಹಿಸೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ದೇವರು ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ, ಈ ಒಂದು ಸಂಬಂಧ, ಗಂಡ ಹೆಂಡತಿಯ ಮಧ್ಯದಲ್ಲಿರ್ತಕ್ಕಂಥ ಸಂಬಂಧ ಹೆಂಗಿರ್ಬೇಕಂತೆ? ನಿಷ್ಕಳಂಕವಾಗಿರಬೇಕು. ತಂದೆ ಮಕ್ಕಳ ಸಂಬಂಧ ಹೆಂಗಿರ್ಬೇಕಂತೆ? ತಂದೆ ಅಧಿಕಾರದಲ್ಲಿರ್ತಾನೆ, ಮಕ್ಕಳು ಏನಾಗಿರ್ಬೇಕು? ವಿಧೇಯರಾಗಿರ್ಬೇಕು. ಬಾಲೋಪದೇಶವನ್ನು ಚಿಕ್ಕವರಾಗಿರುವಾಗ ಎಂಬುದಾಗಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೇಸ್. ಅಷ್ಟು ಮಾತ್ರವಲ್ಲದೆ ನಾವು ನೋಡ್ತಾ ಇದ್ದೇವೆ, ಈ ರೀತಿಯಾಗಿ ಕುಟುಂಬ ಇರುವಾಗ ದೈವಿಕವಾಗಿರ್ತಕ್ಕಂಥ ಈ ನಿಯಮಾವಳಿಗಳನ್ನು ಕುಟುಂಬ ಅಳವಡಿಸಿಕೊಂಡು ಜೀವಿಸುವಾಗ ಖಂಡಿತವಾಗಿ ಆ ಕುಟುಂಬದಲ್ಲಿ ಏನಿರುತ್ತೆ? ಸಮಾಧಾನ ಇರುತ್ತೆ ಪ್ರಿಯರೇ. ಯಾಕೆ ಹೇಳ್ರಿ? ನಿಮ್ಮ ಅಧಿಪತಿ ಯಾರಾಗಿರ್ತಾನೆ? ನಿಮ್ಮ ಕುಟುಂಬದ ಯಜಮಾನನ ಯಾರಾಗಿರ್ತಾನೆ? ಯೇಸು ಕ್ರಿಸ್ತನೇ ಆಗಿರ್ತಾನೆ. ಆತನಿಗೆ ನೀನು ಅವಕಾಶ ಕೊಟ್ಟಾಗ, ಆತನ ಬಳಿಯಲ್ಲಿ ನೀನು ಬಂದಾಗ, ಆತನ ಸಮೀಪದಲ್ಲಿ ನೀನು ಬಂದಾಗ ಎಲ್ಲವನ್ನ ಬಿಟ್ಟು ನೀನು ಹೊರಟು ಬಂದಿರ್ತೀಯ. ನೀನು ಹಳೆಯ ಸಂಪ್ರದಾಯ ಪದ್ಧತಿಗಳು, ಕೆಲವೊಬ್ರು ಯೇಸು ಸ್ವಾಮಿ ನಂಬಿದ್ದೀನಿ ಅಂತ ಹೇಳ್ತಾರೆ, ಇನ್ನು ಹಳೆವೆಲ್ಲ ಮಾಡ್ತಾ ಇರ್ತಾರೆ. ಹಲ್ಲೆಲೂಯಾ. ಹಳೆವೆಲ್ಲ ಮಾಡಿದ್ರೆ ಏನಲ್ಲ, ಅದು ದೇವ್ರು ನಂಬಿದಂಗೆ
ಅಲ್ಲ. ಹಲ್ಲೆಲೂಯಾ. ಪ್ರೇಸ್ ಯೇಸು ಸ್ವಾಮಿ ನಂಬಿದೀವಿ ಅಂತ ಹೇಳ್ತಾರೆ, ಇನ್ನು ಭಯಂಕರವಾಗಿರ್ತಕ್ಕಂಥ ಸುಳ್ಳುಗಳನ್ನು ಮಾತಾಡ್ತಾ ಇರ್ತಾರೆ, ಕುಡಿತದ ಚಟಕ್ಕೆ ಬಲಿಯಾಗಿರ್ತಾರೆ, ಭಯಂಕರವಾದಂಥ ಸ್ಥಿತಿಯ ಕಡೆಗೆ ಅವ್ರು ಜಾರಿ ಹೋಗಿರ್ತಾರೆ. ದೇವರನ್ನು ನಂಬಿದೀವಿ ಅಂತೇಳಿ ಅವ್ರು ಏನು ಮಾಡ್ತಾರೆ, ಬಾಯಿಲಿಂದ ಹೇಳ್ತಾರೆ ಪ್ರೇಯರ್. ಹಲ್ಲೆಲೂಯಾ. ಪ್ರೇಸ್ ಅಪ್ಪರು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತಾರೆ, ಏನಂದರೆ ಬಾಯಾಗ ಭಕ್ತಿ ಬಗಲಾಗ ಕತ್ತಿ. ಅದು ದೇವರಲ್ಲಿ ನಡೆಯೋದಕ್ಕೆ ಸಾಧ್ಯ ಇಲ್ಲ. ಯಾವಾಗಲೂ ಕೂಡ ನಾವು ಸಿಹಿಯಾಗಿ ಇರಬೇಕು. ಇಲ್ಲಿ ಯಾರ್ದಾದ್ರು ನಿಮ್ದು ಒಂದು ಅಂಗಡಿ ಇದೆ ಅಂತಂದರೆ ಅಲ್ಲಿ ನೀವು ಬೆಲ್ಲ ತೆಗೆದುಕೊಂಡು ಅಲ್ಲೇ ತಿಂದರೆ ಹೆಂಗಿರುತ್ತೆ, ಅದು ಸಿಹಿಯಾಗಿರುತ್ತೆ. ನೀವು ಮನೆಯಲ್ಲಿ ತೆಗೆದುಕೊಂಡು ಬಂದರೆ ಸಿಹಿಯಾಗಿರುತ್ತೆ. ನೀವು ಕುರಿಯಲ್ಲಿ ಹೋದಂಥ ಸಮಯದಲ್ಲಿ ಅಲ್ಲಿ ತಿಂದರೆ ಸಿಹಿಯಾಗಿರುತ್ತೆ. ನೀವು ಹೊಲಕ್ಕೆ ಹೋಗಿ ತೆಗೆದುಕೊಂಡು ಹೋದರೆ ಕೂಡ ಅದು ಹೆಂಗಿರುತ್ತೆ, ಸಿಹಿಯಾಗಿರುತ್ತೆ. ಹಲಲ್ಲಿ ಇಲ್ಲಿ ಕೆರೆ ಇದೆ, ಕೆರೆ ನೀರು ಬೆಳಗ್ಗೆ ಭಾಳ ಸ್ವೀಟಾಗಿ ಸಾಯಂಕಾಲ ಸಮಯದಲ್ಲಿ ಅದೇನಾದರೂ ಉಪ್ಪುಪ್ಪಾಗುತ್ತಾ? ಏಕಕಾಲದಲ್ಲಿ ಒಂದೇ ರೀತಿಯಲ್ಲಿ ಇರುತ್ತೆ. ಮನುಷ್ಯರಾಗಿರ್ತಕ್ಕಂಥ ನಾವು ಕೂಡ ದೇವರು ನಮ್ಮನ್ನು ನೋಡ್ತಾನೆ, ದೇವರು ನಮ್ಮನ್ನು ಸದಾಕಾಲ ವೀಕ್ಷಿಸುವಂಥ ಆತನಾಗಿದ್ದಾನೆ, ನಮ್ಮ ಲೆಕ್ಕವನ್ನು ಕೇಳುವಂಥ ಆತನಾಗಿದ್ದಾನೆ ಅಂತೇಳಿ ದೇವರಿಗೆ ಭಯಪಟ್ಟು ನಾವು ನಡೆಯುವಂಥದ್ದಾದರೆ ಎಲ್ಲ ರೀತಿಯಿಂದಲೂ ಸಮಾಧಾನವನ್ನು ನಾವು ಹೊಂದಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಪ್ರೇರ. ಅದಕ್ಕಾಗಿ ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಏನಂತ ಹೇಳಂತಂದರೆ, ನಾವೆಲ್ಲರೂ ಕೂಡ ಏನು ಮಾಡ್ಬೇಕು ರೀ, ದೇವರು ಒಬ್ಬ ಆತನಿದ್ದಾನೆ, ಆತನಿಗೆ ಒಳಗಾಗಿ ನಾವು ಜೀವಿಸಬೇಕು. ಮನುಷ್ಯರು ಮಾಡಿದ್ದು ಸಾವಿರಾರದವ. ಹಲ್ಲೆಲೂಯಾ. ನಿಮಗೆ ಪುರಾಣಗಳು, ನಿಮಗೆ ಆ ಒಂದು ಸತ್ಯಾಂಶಗಳು ನಿಮಗೆ ಗೊತ್ತಿಲ್ಲ, ನೀವು ತಿಳಿದಿದ್ದರೆ ನೀವು ಖಂಡಿತವಾಗಿ ನಾವೇ ಬೆಟ್ರಪ್ಪ, ನಮಗಿಂತ ಹೊಲಸಿದರವ್ರು ಅಂತೇಳಿ ನೀವು ತಿಳ್ಕೊಂತೀವಿ. ಹಲ್ಲೆಲೂಯಾ. ಅಂತಹ ರೀತಿಯಲ್ಲಿದ್ದಾವೆ ಪ್ರೇರವರು. ಹಲ್ಲೆಲೂಯಾ. ಪ್ರೇಸಡ್ ಕುಡಿಕತನ ಎನ್ನುವಂಥದ್ದನ್ನು ನೀವು ಅಂದ್ಕೊಂಡ್ರೆ ಅಲ್ಲಿ ದೇವತೆಗಳು ಅನ್ಸ್ಕೊಂಡಂಥವ್ರು ಎಲ್ಲರೂ ಏನು ಮಾಡಿದ್ದಾರೆ, ಭಯಂಕರವಾದಂಥವ್ರು ಏನಾಗಿದ್ದಾರೆ, ಕುಡುಕರಾಗಿ ಬದಲಾವಣೆ ಆಗಿದೆ. ಸುರಪಾನ ಅಂತೇಳಿ ಕರೀತಾರೆ ಅದಕ್ಕೆ. ನಾವೊಂದು ಪುರಾಣದಲ್ಲಿ ನಾವು ನೋಡುವಾಗ, ಭಾಗವತ್ ಅಂತೇಳಿ ಬರ್ತವೆ, ಅದರಲ್ಲಿ ನಾವು ನೋಡುವಾಗ ಭಯಂಕರವಾದಂಥ ಮದ್ಯ ವ್ಯಸನಿಗಳು. ಹಲ್ಲೆಲೂಯಾ. ಪ್ರೈಸ್ಗಳು. ದೇವರುಗಳಂತೇಳಿ ಚಲಾವಣೆ ಆಗುವಂಥವ್ರು ಆ ರೀತಿಯಲ್ಲಿದ್ದಾರೆ. ಆದರೆ ನಮ್ಮ ದೇವರಾದರೂ ಪರಿಶುದ್ಧನು ಎಂಬುದಾಗಿ. ಹಲ್ಲೆಲೂಯಾ. ಆತನಲ್ಲಿ ಯಾವ ಲೋಪದೋಷಗಳಿಲ್ಲ. ಮನುಷ್ಯರು ಮಾಡಿದಂಥ ಲೋಪದೋಷಗಳನ್ನು ದೇವರು ಸತ್ಯವೇದದಲ್ಲಿ ಬರೆಸಿದ್ದಾನೆ. ಯಾಕಂದರೆ ದೇವರಾತ ಯಾರು ಒಳ್ಳೆಯವರು ತಪ್ಪು ಮಾಡೋದನ್ನು ಬರೆಸ್ತಾನೆ, ಕೆಟ್ಟವರು ತಪ್ಪು ಮಾಡೋದನ್ನು ಬರೆಸ್ತಾನೆ. ಹಲ್ಲೆಲೂಯಾ. ಪ್ರೈಸ್ಗಳು. ನಾನು ತಪ್ಪಿ ಹೋದರೂ ಕೂಡ ದೇವರು ನನಗೆ ಶಿಕ್ಷೆ ಕೊಟ್ಟು ಪುನಃ ಸರಿಯಾದ ಮಾರ್ಗದ ಕಡೆಗೆ ನಡೆಸ್ತಾನೆ. ಯಾರು ತಪ್ಪಿ ಹೋದರೂ ಕೂಡ ದೇವರು ಅವ್ರನ್ನ ಶಿಕ್ಷೆ ಕೊಟ್ಟು ಸರಿಯಾದ ಮಾರ್ಗದ ಕಡೆಗೆ ನಡೆಸ್ತಾನೆ ಪ್ರೇಯರ್. ಅದಕ್ಕಾಗಿ ದೇವರು ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ ಪ್ರೇಯರೇ, ಏನಂತೇಳಂತಂದರೆ ನಾವು ಪರಿಶುದ್ಧರಾಗಿ ಇರಬೇಕಂತೇಳಿ ದೇವರು ನಮ್ಮನ್ನು ಕರೆದಿದ್ದಾನೆ. ಆ ದೇವರಲ್ಲಿ ಪರಿಶುದ್ಧತೆ ಇದೆ. ಆ ದೇವರಲ್ಲಿ ನಾವು ಶುದ್ಧರಾಗಿ ಜೀವಿಸುವಂಥದ್ದಾದರೆ, ಆತನ ಅಂಟಿಕೊಂಡು ನಾವು ಜೀವಿಸುವಂಥದ್ದಾದರೆ ನಾವು ಖಂಡಿತವಾಗಿ ಮೋಕ್ಷವನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಕುಟುಂಬದಲ್ಲಿ ಯಜಮಾನನಾಗಿ ಕ್ರಿಸ್ತನಿದ್ರೆ ಆ ಕುಟುಂಬದಲ್ಲಿ ಸಮಾಧಾನ ಖಂಡಿತವಾಗಿ ಇರುತ್ತೆ ಪ್ರೇಯರ್. ನಮ್ಮ ಜೀವಿತವನ್ನು ನಾವು ದೇವ್ರಿಗೆ ಒಪ್ಪಿಸಿಕೊಳ್ಳೋಣ. ಖಂಡಿತವಾಗಿ ಆತನು ನಮ್ಮ ಕುಟುಂಬವನ್ನು ಏನು ಮಾಡ್ತಾನೆ, ಆಶೀರ್ವಾದ ಮಾಡ್ತಾನೆ. ಒಂದು ಸಾರಿ ನಾನು 127ನೇ ಕೀರ್ತನೆಯಲ್ಲಿ ನಾನು ನಿಮಗೆ ಹೇಳಿದ್ದೇನಂತೇಳಿ, ಆತನು ಕಟ್ಟುವಂಥ ದೇವರಾಗಿದ್ದಾನೆ ಹೊರತಾಗಿ ಕೆಡುವಂಥ ದೇವರು ಆತನಲ್ಲ. ಆತನು ನಿನಗೆ ಕೊಡುವಂಥ ದೇವರಾಗಿದ್ದಾನೆ ಹೊರತಾಗಿ ಕಸಿದುಕೊಳ್ಳುವಂಥ ದೇವರು ಆತನು ಅಲ್ಲ. ಆತನು ನಿನಗೆ ಕಾರ್ಯ ಮಾಡುವ ದೇವರಾಗಿದ್ದಾನೆ ಹೊರತಾಗಿ ಕಾರ್ಯ ಮಾಡಲಾರದೆ ನಿಲ್ಲಿಸದ ದೇವರು ಅಲ್ಲ. ಆತನು ನಿನ್ನ ಎಲ್ಲ ಆಗುಹೋಗುಗಳನ್ನು ನೋಡಿಕೊಳ್ಳುವ ದೇವರಾಗಿದ್ದಾನೆ ಹೊರತಾಗಿ ಕೈ ಹಿಡಿದ ಕೆಲಸಗಳೆಲ್ಲವನ್ನು ಸಫಲ ಮಾಡ್ತಾನೆ ಹೊರತಾಗಿ ಆತನು ನಿನ್ನನ್ನು ನೊಡದಾರಿಯಲ್ಲಿ ಅರ್ಧ ದಾರಿಯಲ್ಲಿ ಬಿಟ್ಟು ಹೋಗುವಂಥ ದೇವರು ಅಲ್ಲ. ಯಾಕಂದರೆ ಆತನು ದೇವರಾಗಿದ್ದಾನೆ. ಆತನಿಗೆ ತಂದೆ ಸ್ಥಾನ ನೀನು ಕೊಟ್ಟಾಗ, ಆತನ ಮಗಳು ನೀನಾದಾಗ ನಿನ್ನದೆಲ್ಲವನ್ನು ದೇವರು ಏನು ಮಾಡ್ತಾನೆ, ನೋಡಿಕೊಳ್ತಾನೆ ಪ್ರೇಯರ್. ಆತ್ಮಾನುಸಾರವಾಗಿ ನಾವು ನಡೆಯುವಂಥ ಸ್ಥಿತಿಯ ಕಡೆಗೆ ಬರಬೇಕು ಪ್ರೇಯರ್. ಹಲ್ಲೆಲೂಯಾ. ಪ್ರೈಸ್ ಈ ವಾಕ್ಯವನ್ನು ದೇವರು ಆಶೀರ್ವಾದ ಮಾಡಲಿ. ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ಚಿಕ್ಕದಾಗಿ ಎಲ್ಲರೂ ಮೊಣಕಾಲೂರೋಣ, ಪ್ರಾರ್ಥನೆ ಮಾಡೋಣ. ಸತ್ಯವೇದ ಹೇಳ್ತಾ ಇದೆ, ಸಹೋದರಿ, ಭೂಮಿಯ ಮೇಲೆ ಇರೋವರೆಗೂ ಕೂಡ ನಮಗೆ ಸಮಸ್ಯೆಗಳೇ ಉಂಟು. ಯೇಸಪ್ಪ ಹೇಳಿದ್ದಾರೆ, ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಆದರೂ ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂಬುದಾಗಿ ಹೇಳಿದಂಥ ದೇವರು ಈ ಸಮಯದಲ್ಲಿ ನಿನ್ನ ಜೀವಿತವನ್ನು ಆತನು ನೋಡುವಂಥ ದೇವರಾಗಿದ್ದಾನೆ. ನಿನ್ನ ಜೀವಿತವನ್ನು ಆತನು ಕಾಯುವಂಥ ದೇವರಾಗಿದ್ದಾನೆ. ಆತನಿಗೆ ನಾವು ಒಂದು ಒಳ್ಳೆಯ ಶ್ರೇಷ್ಠವಾದಂಥ ಪ್ರಶಸ್ತವಾಗಿರ್ತಕ್ಕಂಥ ಒಂದು ಸ್ಥಾನವನ್ನು ನಮ್ಮ ಜೀವಿತದಲ್ಲಿ ಕೊಡುವುದೇ ಆದರೆ, ತಂದೆ ಆತನಾಗಿದ್ದಾನೆ ಎಂಬುದಾಗಿ ತಿಳಿದುಕೊಂಡು ಆತನ ಮಕ್ಕಳಾಗಿ ನಾವು ಆಗಿದ್ದೆ ಎಂಬುದಾಗಿ ನಡೆದುಕೊಳ್ಳುವಾಗ ಖಂಡಿತವಾಗಿ ನಾವು ಕೈ ಬಿಡಲ್ಪಡುವುದಿಲ್ಲ. ಸಹೋದರಿ, ಇವತ್ತಿನ ದಿವಸ ಸತ್ಯವನ್ನು ತಿಳಿದುಕೊಳ್ಳಲಾರದೆ ಹಾಗೆ ಆ ಕಡೆ ಈ ಕಡೆ ಅಲೆದಾಡ್ತಾ ಇದೆಯೇನೋ, ಗೂಡು ಬಿಟ್ಟ ಪಕ್ಷಿಯೋಪಾದಿಯಲ್ಲಿ ಅಲೆದಾಡ್ತಿದೆಯೇನೋ, ನಿನ್ನ ಗೂಡು ಎಲ್ಲಿದೆ ಎಂಬುದಾಗಿ ತಿಳಿದುಕೊಳ್ಳಲಾರದ ಹಾಗೆ ಅಲೆದಾಡ್ತಾ ಇದೆಯೇನೋ. ಇವತ್ತಿನ ದಿವಸ ಸಹೋದರಿಯೇ, ನಿನ್ನ ಗೂಡು ಒಂದು ಸ್ಥಳದಲ್ಲಿದೆ. ಆ ಗೂಡನ್ನು ಬಿಟ್ಟು ನೀನು ಹೊರಗಡೆ ಬಂದಿದೆಯಾ, ಪುನಃ ಗೂಡಿನ ಕಡೆಗೆ ನೀನು ಬರಬೇಕಾಗಿದೆ. ನಿನ್ನ ಜೀವಿತವನ್ನು ದೇವರಿಗೆ ಒಪ್ಪಿಸಿಕೊಡಬೇಕಾಗಿದೆ. ಖಂಡಿತವಾಗಿ ಆ ಗೂಡಿನ ಒಳಗಡೆ ನೀನು ಬಂದಾಗ ನಿನ್ನ ಗೂಡು ಎಲ್ಲ ರೀತಿಯಿಂದಲೂ ಸಮಾಧಾನದ ಗೂಡಾಗಿ, ಸ್ವಚ್ಛತೆಯ ಗೂಡಾಗಿ, ಪರಿಶುದ್ಧತೆಯ ಗೂಡಾಗಿ, ಸಂತೋಷದ ಗೂಡಾಗಿ ಅದು ಬದಲಾವಣೆ ಆಗುತ್ತೆ. ಈ ಸಮಯದಲ್ಲಿ ಗೂಡು ಬಿಟ್ಟಂಥ ಪಕ್ಷಿ ಯಾವ ರೀತಿಯಾಗಿ ಅಲಿತಾ ಇರುತ್ತೋ, ಮನೆ ಬಿಟ್ಟಂಥ ಸ್ಥಳವನ್ನು ಬಿಟ್ಟಂಥ ಮನುಷ್ಯನು ಕೂಡ ಅದೇ ರೀತಿಯಾಗಿ ಅಲಿತಾ ಇರ್ತಾನೆ ಎಂಬುದಾಗಿ ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ಒಂದು ಮಾತಿದೆ ಪ್ರಿಯರೇ. ಈ ಸಮಯದಲ್ಲಿ ನಾವು ಸ್ಥಳ ಬಿಟ್ಟ ಪಕ್ಷಿಯೋಪಾದಿಯಲ್ಲಿ ಆ ಕಡೆ ಈ ಕಡೆ ಅಲೆದಾಡಿದ್ದೀವೇನೋ. ಇವತ್ತಿನ ಸಮಯದಲ್ಲಿ ದೇವರು ಕರಿತಾ ಇದ್ದಾನೆ, ನನ್ನ ಬಳಿಗೆ ನೀವು ಬನ್ನಿರಿ ಎಂಬುದಾಗಿ. ಎಲ್ಲ ಈ ಕಷ್ಟಪಡುವವರೇ, ಹೊರೆ ಹೊತ್ತವರೇ,
ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ ಎಂಬುದಾಗಿ. ಒಂದೇ ಅಂಶ, ಕುಟುಂಬ ಸಮಾಧಾನದಿಂದ ಇರಬೇಕು. ಅವರವರ ಜವಾಬ್ದಾರಿಗಳನ್ನು ಅವರವರು ಮಾಡಬೇಕು. ಮಕ್ಕಳ ಜವಾಬ್ದಾರಿ ಮಕ್ಕಳು ಮಾಡಬೇಕು, ತಂದೆ ತಾಯಿ ಜವಾಬ್ದಾರಿ ತಂದೆ ತಾಯಿ ಮಾಡಬೇಕು, ಗಂಡನ ಜವಾಬ್ದಾರಿ ಏನಾಗಿದೆ ಗಂಡನ ಮಾಡಬೇಕು, ಹೆಂಡತಿಯ ಜವಾಬ್ದಾರಿ ಏನಾಗಿದೆ ಹೆಂಡತಿ ಮಾಡಬೇಕು. ಸಂಪೂರ್ಣವಾಗಿ ಎಲ್ಲರೂ ಕೂಡ ಅವರವರ ಜವಾಬ್ದಾರಿಗಳನ್ನು ಆತ್ಮಾನುಸಾರ ನಿಯಮಾನುಸಾರವಾಗಿ ಅವುಗಳನ್ನು ನಡೆದುಕೊಳ್ಳುವಾಗ ಖಂಡಿತವಾಗಿ ಅವು ಕುಟುಂಬ ಸಂಪೂರ್ಣವಾಗಿ ಕ್ರಿಸ್ತಿಯ ಕುಟುಂಬವಾಗಿ ಬದಲಾವಣೆ ಆಗುತ್ತೆ, ಜಯದ ಕುಟುಂಬವಾಗಿ ಬದಲಾವಣೆ ಆಗುತ್ತೆ. ಅದನ್ನು ನಾನು ನಂಬ್ತಾ ಇದ್ದೀನಿ. ನಾವೆಲ್ಲ ನಂಬುವುದಾದರೆ ಖಂಡಿತವಾಗಿ ಪ್ರಾರ್ಥನೆಯಲ್ಲಿ ನಾವು ಪಾಲ್ಗೊಳ್ಳೋಣ. ಮಹೋನ್ನತರು ಮಹಾಪರಿಶುದ್ಧನಾದ ಮಹಾದೇವರು, ನಿನಗೆ ಸ್ತೋತ್ರಗಳಪ್ಪ. ಕೇಳಿದಂಥ ವಾಕ್ಯ ಬಿತ್ತಿದಂಥ ಬೀಜ 100ರಷ್ಟು ಫಲ ಕೊಡುವ ಹಾಗೆ ಇವರ ಜೀವಿತಗಳನ್ನು ದೇವರನ್ನು ಆಶೀರ್ವಾದವನ್ನು ತುಂಬಿಸಿ ನಡೆಸಿ, ಕುಂದುಕೊರತೆಗಳಲ್ಲಿ ನೀಗಿಸಿ ನಡೆಸುವ, ವಿಮೋಚನೆಯನ್ನು ಆರೋಗ್ಯವನ್ನು ದಯಪಾಲಿಸಿ ನಡೆಸುವ, ಯಾವ ವಿಷಯದಲ್ಲಿ ಇವರು ತಪ್ಪಿ ಹೋಗಲಾರ್ದಾಗ ಇವರ ಸಂಗಡ ಜೊತೆಗೆ ನೀವು ಎಲ್ಲ ಕಾರ್ಯಗಳನ್ನು ದೇವರೇ ನಿನ್ನ ಅಣಿಗೊಳಿಸಿ ಸಿದ್ಧಪಡಿಸಿ ನಡೆಸಿ. ಇಲ್ಲಿಯವರೆಗೆ ಸ್ವಾಮಿ ಹಿಂದುಗಡೆ ಅನೇಕವಾಗಿರ್ತಕ್ಕಂಥ ತಪ್ಪಾದ ಕಾರ್ಯಗಳು ಸ್ವಾಮಿ ಕುಟುಂಬದಲ್ಲಿ ನಡೆದಿರ್ಬೋದು ಕರ್ತನೆ ಸ್ವಾಮಿ. ಅವೆಲ್ಲವುಗಳನ್ನು ಸ್ವಾಮಿ ಕರ್ತನೆ ನಿನ್ನ ವಾಕ್ಯದಲ್ಲಿ ಸ್ವಾಮಿ ನೀನು ಹೇಳಿರುವ ಹಾಗೆ ನಾನು ಕ್ಷಮಿಸ್ತೇನೆ ಎಂಬುದಾಗಿ ನೀನು ಮಾತು ಕೊಟ್ಟಿದ್ದೆ, ಭಾಷೆ ಕೊಟ್ಟಿದ್ದೆ. ದೇವ ನಿನ್ನಲ್ಲಿ ಬೇಡ್ತಾ ಇದ್ದೆ ಸ್ವಾಮಿ, ಕುಟುಂಬದ ಎಲ್ಲ ತಪ್ಪುಗಳನ್ನು ಸ್ವಾಮಿ ಮನ್ನಿಸಯ್ಯ. ಹೌದು ರಾಜ್ಯನೇ, ಪರಿಪೂರ್ಣವಾಗಿ ಯಥಾರ್ಥವಾಗಿ ನಾವು ಬೇಡ್ತಾ ಇದ್ದೇವೆ ಸ್ವಾಮಿ. ನಿನ್ನ ಪಾದ ಸನ್ನಿಧಾನದಲ್ಲಿ ನಾವಿದ್ದೇವಪ್ಪ. ನಮ್ಮೆಲ್ಲ ತಪ್ಪುಗಳನ್ನು ಮನ್ನಿಸಯ್ಯ, ಕ್ಷಮಿಸಯ್ಯ. ಕರ್ತನೆ ನೀನು ಕೇಳಿಕೊಂಡಾಗ ನೀನು ಹೇಳ್ತಾ ಇದೆಯಪ್ಪ, ಮನುಷ್ಯರೋಪಾದಿಯಲ್ಲಿ ನಾನು ನಿಮ್ಮ ತಪ್ಪುಗಳನ್ನು ಪುನಃ ನಾನು ಅವುಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಳೋದಿಲ್ಲ. ಪೂರ್ವಕ್ಕೆ ಪಶ್ಚಿಮಕ್ಕೆ ಎಷ್ಟು ದೂರವೋ ಅಷ್ಟು ದೂರ ನಾನು ನಿಮ್ಮ ಅಪರಾಧಗಳನ್ನು ಪಾಪಗಳನ್ನು ದೂರ ಮಾಡಿ ಅವುಗಳನ್ನು ಜ್ಞಾಪಕ ತಂದುಕೊಳ್ಳಲಾರದ ಹಾಗೆ ನಾನು ಇರ್ತೀನಿ. ದೇವ, ಎಷ್ಟು ಒಳ್ಳೆಯ ದೇವರು ನೀನಾಗಿದೆಯಪ್ಪ. ಇವರ ಜೀವಿತವನ್ನು ಆಶೀರ್ವಾದ ಮಾಡಿ. ಇನ್ನು ಮುಂದೆ ಸ್ವಾಮಿ ಒಳ್ಳೆಯ ಕುಟುಂಬವಾಗಿ ಸ್ವಾಮಿ, ಭಕ್ತಿಯ ಕುಟುಂಬವಾಗಿ, ನೀತಿಯ ಕುಟುಂಬವಾಗಿ, ನಂಬಿಕೆಯ ಕುಟುಂಬವಾಗಿ, ದೇವರ ಮಕ್ಕಳ ಕುಟುಂಬ ಯಾವ ರೀತಿ ಇರಬೇಕೆನ್ನುವಂಥ ಇತರರಿಗೆ ತೋರಿಸಿಕೊಡುವ ಹಾಗೆ ಬೆಳಕಿನ ಕುಟುಂಬವಾಗಿ ಈ ಕುಟುಂಬವನ್ನು ನೀನು ಮಾರ್ಪಡಿಸಿ ನಡೆಸಬೇಕೆಂಬುದಾಗಿ, ಎಲ್ಲ ರೀತಿಯಿಂದಲೂ ಸ್ವಾಮಿ ಸಮಾಧಾನ ಕುಟುಂಬದಲ್ಲಿ ಪ್ರಾಪ್ತಿಯಾಗಲಿ ಎಂಬುದಾಗಿ, ಅವರವರ ಜವಾಬ್ದಾರಿಗಳೆಲ್ಲ ಅವರವರುಗಳು ನೆರವೇರಿಸುವಾಗಿ ಅದ್ಭುತ ಅತಿಶಯಕಾರಿ ಜರುಗಿಸಿ ನಡೆಸಬೇಕೆಂಬುದಾಗಿ, ಬೇಗನೆ ಬರಲಿರುವ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಅರ್ಪಿಸಿ ಒಂದು ಒಳ್ಳೆಯ ಸಮಾಧಾನವನ್ನು ಈ ಕುಟುಂಬದಲ್ಲಿ ಬಿಡುಗಡೆ ಮಾಡುತ್ತಾ ಕ್ರಿಸ್ತಿಯ ಸಮಾಧಾನ ಈ ಕುಟುಂಬದಲ್ಲಿರುವಂಥವರೆಲ್ಲರಲ್ಲಿ ಆವರಿಸಿಕೊಳ್ಳಲಿ ಎಂಬುದಾಗಿ, ಇವರ ಹೊಲಗಳ ಬೆಳೆಯ ವಿಷಯದಲ್ಲಿ, ಇವರಿಗಿರುವಂಥ ಹೈನು ಕುರಿ ಆಡುಗಳ ವಿಷಯದಲ್ಲಿ ಸಂಪೂರ್ಣ ಸಮೃದ್ಧಿ ಉಂಟಾಗಲಿ ಎಂಬುದಾಗಿ, ಯೋಬನನ್ನು ಆಶೀರ್ವದಿಸಿದ ಹಾಗೆಯೇ 2ರಷ್ಟು ಸ್ವತ್ತನ್ನು ಆಶೀರ್ವದಿಸಿ ನಡೆಸಿ ಸಮಾಧಾನ ಕುಟುಂಬದಲ್ಲಿ ನೆಲೆಗೊಳ್ಳುವಾಗಿ ಸಹಾಯ ಮಾಡಿ ನಡೆಸಬೇಕೆಂಬುದಾಗಿ, ಗೌರ್ಮೆಂಟ್ ಜಾಬ್ ವಿಷಯದಲ್ಲಿ ಸ್ವಾಮಿ, ಮಗಳ ವಿಷಯದಲ್ಲಿ ಅದ್ಭುತವಾದಂಥ ಕಾರ್ಯ ಜರುಗಿಸಿ ನಡೆಸಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಪರಮ ತಂದೆ, ಆಮೇಲೆ. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿ, ಕುಮಾರನಾಗಿ ಬಂದರೆ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನ್ಯತೆ ನಡೆಸಬೇಕು, ಅಲಂಕರಿಸಿ ಬಲಪಡಿಸಬೇಕು. ಕೂಡಿ ಬಂದರೆ ಇವರ ಸಂಗಡಲ್ಲಿ, ಸಕಲ ಸದ್ಭಕ್ತರ ಸಂಗಡಲ್ಲಿ, ಪ್ರಪಂಚದಲ್ಲಿ ಎಲ್ಲ ಮನುಷ್ಯರ ಸಂಗಡಲ್ಲಿ ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ, ಆಮೇಲೆ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳಿಲ್ಲಯ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳಿಲ್ಲಯ. ಯೇಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ. ಸಕಲ ಪಾಪಗಳಿಗೆ ಅನಂತ ಕಾಲ ನಾಶನ, ಸಕಲ ರೋಗಗಳಿಗೆ ಅನಂತ ಕಾಲ ನಾಶನ, ಸಕಲ ಅವಮಾನಗಳಿಗೆ ಅನಂತ ಕಾಲ ನಾಶನ, ಸಕಲ ಶಾಪಗಳಿಗೆ ಅನಂತ ಕಾಲ ನಾಶನ, ಸಕಲ ಸಾಲಗಳಿಗೆ ಅನಂತ ಕಾಲ ನಾಶನ, ಸಕಲ ಅನುಮಾನಗಳಿಗೆ ಅನಂತ ಕಾಲ ನಾಶನ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಆಮೇನ್, ಆಮೇನ್.